ರೆಡಿ ಅದೇನವ ಹೊರಟ್ರೇನ ಇಬ್ರು ಹುಷಾರಾಗಿ ಹೋಗಿ ಬರ್ರಿ. ಆಕಿಗೆ ಬಿಸಿಲು ಭಾಳ ಐತೆ ನೋಡಿ, ಒಂದು ಕ್ಯಾಪ್ ತಗೊಂತೇನ. ಹ್ಞೂ ರೀ ಅತ್ತೀರ, ನಾವು ಹೋಗಿ ಬರ್ತೀವ್ರಿ. ಆಕೆ ಆಗಲೇ ಹೋಗಿ ಅಲ್ಲಿ ಸ್ಕೂಟಿ ಮ್ಯಾಗ ನಿಂತು ಬಿಟ್ಟಾಳ್ರಿ. ಆಕಿಗೆ ಏನಂದ್ರೆ ಸ್ಕೂಟಿ ಮ್ಯಾಗ ಬರೋದ ದೊಡ್ಡ ಖುಷಿ, ಅದಕ್ಕಾರ ಬರ್ತಾಳೆ ಈಗ ಸಾಲಿಗೆ. ಸರಿ, ಅಲ್ಲಿ ಸೋಫಾದ ಹತ್ರ ನಿನ್ನ ಬಾಕ್ಸ್ ಐತೆ ನೋಡಿ, ನಾ ಕಟ್ಟಿಟ್ಟೀನಿ. ನಾ ಕಟ್ಟಿಟ್ಟೆಲ್ಲ ಮುಸ್ರಿ ತೊಳೆದು ಅಷ್ಟು ದಬಾಕಿದೆ. ನೀನು ಹುಷಾರಾಗಿ ಹೋಗ್ಬಾ, ತಗೋ ಅಲ್ಲೇ ಐತೆ. ಅತ್ತೀರ ನಿಮ್ಗೆ ಇನ್ನೊಂಚೂರು ಬೆನ್ನು ಐತಂತೀರಿ, ರೆಸ್ಟ್ ಮಾಡ್ಬೇಕಿಲ್ರಿ. ನಾನೆಲ್ಲ ಮಾಡ್ಕೋತಿದ್ದೆ. ಹೋಗ್ಲಿ ಬಿಡವ, ಮತ್ತೆ ಹಂಗೆ ಮುಸ್ರಿ ಏನವು ಮುಂಜಾನೆ ಅಡುಗೆ ಮಾಡಿದ್ದವ್ರಿಗೆ ತಿಕ್ಕಿಟ್ಬಿಟ್ಟು ಅಂದ್ರೆ ಮಧ್ಯಾಹ್ನವ. ಈಗ ನಾನು ಒಂಚೂರು ಅದೇ ವೀರಭದ್ರೇಶ್ವರನ ಗುಡಿಗೆ ಹೋಗ್ತೀನಿ ಅಂತಂದು ಬಾಯಾಗ ಬಂದೈತಾ, ಹೋಗಿ ಬಂದ್ರಾತಂತ ನಾವು ಹೊಂಟಿದ್ನೆ. ಅದಕ್ಕೆ ಮಾಡ್ಕೊಂಡೆ. ಮತ್ತು ಆಕಿ ಯಾಕೆ ಇವತ್ತೊಂದು ಸ್ವಲ್ಪ ಗುಡ್ರಶೊಂಡ ಕುಂದ್ರಕತ್ತಾಳ. ಆಕಿಗೆ ಒಂದಿಟ್ಟು ಕ್ಲಾಸ್ ತೊಗೊಂಡೀನಿ. ನೀನೇನು ತಲೆ ಕೆಶೋಬೇಡ, ಹೋಗ್ಬಾ ಆರಾಮ. ನೋಡು, ಈಕಿಗೆ ಎದಕ್ಕೆ ಬೇಕು ಅಂತ ಅನ್ನಬೇಡ್ರಿ. ನನಗೂ ಏನೋ ಬೇರೆ ಅನುಮಾನನ ಐತಿ. ಅಂದ್ರೆ ನಾವು ಯಾರೂ ಇಲ್ಲಾರ್ದಾಗ ಅವ್ರ ಹಸ್ಬೆಂಡ್ ಏನಾರ ಬಂದಿದ್ರಾ ಅಂತ ನನಗೂ ಅನುಮಾನ. ನೋಡವ, ಇಷ್ಟ ಮಾಡಿದ್ರು ಆಕಿ ನನ್ನ ಮಗಳು, ಹೌದಾ? ನಾನು ನಿನ್ನ ಮುಂದೆ ಆಕಿನ ಬಿಟ್ಟು ಮಾತಾಡೋಕೆ ನನಗೆ ಆಗೋದಿಲ್ಲ. ಆಮೇಲೆ ನೀ ಎಷ್ಟ ಮಾಡಿದ್ರು ನನ್ನ ಮನೆ ಸೊಸಿ. ಆಕಿಕಿನ ನೀ ನನಗೆ ಭಾಳ ಮುಖ್ಯ. ಯಾಕಂದ್ರೆ ಈ ಮನೆ ಬೆಳಗ್ಬೇಕಾಗಿರಕ್ಕೆ ನೀನು ನನ್ನ ಮಗನ್ನ, ಆಮೇಲೆ ನನ್ನ ಮಗ ಅವ್ರ ಅಣ್ಣನ ಮಗಳಂತ ಸಾಕತ್ತಿರೋದು ನಿನಗೆ ತೊಂದರೆ ಆಗ್ಲಾರ್ದಂಗೆ ನೀನು ಎಲ್ಲನೂ ಮಾಡ್ಕೊಂಡು ಹೊಂಟಿ ಅಂದಮ್ಯಾಗ ನನಗದು ಭಾಳ ಖುಷಿ ಐತಂಗಿ. ನನಗೆ ನೀನೇ ಮುಖ್ಯ. ಆದ್ರೂ ನಾವೆಲ್ಲ ಆ ವಿಷಯದ ಬಗ್ಗೆ ಹರ್ಸ್ಕೊತೀವಿ. ಅಂದ್ರೆ ನೀನು ಬೇರೆ ಉದ್ದೇಶದಿಂದ ಕೇಳಿ ಅಂತಲೂ ನಾನು ಹೇಳಕತ್ತಿಲ್ಲ. ಅಂದ್ರೆ ಹೌದು, ಆಕೆ ಗಂಡನ ಬಂದಿದ್ದು ಬೇರೆ ಯಾರೂ ಅಲ್ಲ. ನೀನು ಆಕೆ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ಅವ ಬಂದಿದ್ನಂತ ಕರೆದ್ನಂತ ಈಕಿ ಹೋಗಕ್ಕೆ, ಅಂದ್ರೆ ಎಲ್ಲೂ ಇನ್ನೂ ಮನೆ ಮಾಡಿಲ್ಲ ಅಂತೇಳಿ ಬೈದು ಕಳ್ಸಾಳ ಅಂತ. ನಾವು ಆಮೇಲೆ ಆಕಿನ ಇಲ್ಲಿ ಇಟ್ಕೊಳಕ್ಕೆ ನಮಗೂ ಇಷ್ಟ ಇಲ್ಲ. ನಿನಗೆ ಆ ವಿಷಯ ಗೊತ್ತೈತಿ ಯಾಕನ್ನೋದು. ಆದಷ್ಟು ಲಘು ಕಳಿಸ್ತೀವಿ, ನೀ ಅದ್ರದ್ದೇನು ಕಾಳಜಿ ಮಾಡ್ಬಿಡಾತಾ? ಹ್ಞೂ ರೀ ಎತ್ತೀರ. ಅಂದ್ರೆ ಮಕ್ಕಳಿರೋ ಮನೆ ಅಲ್ರಿ, ಆ ಥರ ವಾಸನೆ ಅವು ಎಲ್ಲ ಬೇರೆನ. ಹೇಳೀನಿ ನಾನು. ಆರಾಮ್ ಹೋಯ್ ಬಾ. ನಿನಗಂಕ್ರು ಏನೂ ತೊಂದರೆ ಆಗಲ್ಲ ಆಯ್ತಾ? ಸರಿ ರೀ, ಹೋಗಿ ಬರ್ತೀನಿ ರೀ. ಹುಷಾರವ, ಹೋಯ್ ಬಾ. ಹ್ಞೂ ರೀ. ಅಮ್ಮ, ಜಳಕಾತ? ಜಳಕಾತು. ನಾ ತೊಳಿತಿದ್ನಲ್ಲ ಮುಸ್ರಿ. ಎದಕ್ಕೆ ಮುಸ್ರಿ ತೊಳಕ್ಕೆ ಹೋಗ್ಬೇಕು? ನಾ ಬಂದು ತೊಳಿತಿದ್ದೆಲ್ಲ ಸುಳ ತೊಳ್ದಿ ನೋಡು. ಸರಿ, ಹುಷಾರಾಗಿರು. ನಂದು ನಾಷ್ಟ ಆಗೈತಿ. ನೀನು ನಾಷ್ಟ ಮಾಡು. ಹುಡುಗೊಂಚೂರು ಏನಾರ ಮಾಡಿ ತಿನ್ನಿಸು ಮೆತ್ತಗ. ನಾನು ಹೋಗಿ ಬರ್ತೀನಿ. ಇಲ್ಲೇ ವೀರಭದ್ರೇಶ್ವರನ ಗುಡಿ. ಸಂಜೆ ಮುಂದೇನು ಬರಲ್ಲ, ಹಿಂಗೋಗಿ ಹಿಂಗೆ ಬರ್ತೇನೆ. ಸರಿ ಅವ್ವ, ಆಯ್ತು. ನಾನು ನಾಷ್ಟ ಮಾಡಿ ಒಂಚೂರು ಏನಾರ ಮಾಡಿಕೊಡ್ತೀನಿ ತಗೋ. ಏನು ಕೆಲಸ ಮಾಡ್ಲಾರ್ದಂಗೆ ಕುಂದ್ರಬೇಡವ. ಪಾಪ ಆಕಿನೂ ದುಡಿಯಕ್ಕೆ ಹೋಗ್ಯ ಹುಡುಗಿ. ಅವು ಬಾಂಡೆ ಗಿಂಡೆ ತೊಳೆದಿಟ್ಟೆ ನೋಡಿ ನಾನು. ಅದಕ್ಕೆ ನಿನಗೂ ಹೇಳಿಲ್ಲ. ನೀನು ಅನ್ಕೋಬಾರ್ದಲ್ಲ, ಏನು ಅಪರೂಪಕ್ಕೆ ಬಂದೀನಿ ಮನೆಗೆ, ನಮ್ಮವ್ವ ಹಂಗೆ ಕೆಲಸ ಮಾಡಿಸ್ತಾಳೆ ಅಂತೇಳಿ. ಅದಕ್ಕೆ ನೀನೇನು ತೊಳಿತಿ ಅಂತ ನಾ ಎಲ್ಲ ಮುಸ್ರಿ ತೊಳೆದಿಟ್ಟೀನಿ. ಈಗ ನಾಷ್ಟ ಮಾಡಿದ್ದೆ. ನೀನೇನ್ರ ಮಾಡ್ಕೊಂಡೆ ಅಂದ್ರೆ ಎಲ್ಲ ತೊಳೆದು ದಬಾಕು. ಒಂದಿಟ್ಟು ಆಸರಾಗಂಗೆ ಮಾಡು. ನಿನ್ನೆ ಮಾಡಿದ್ದಲ್ಲ ಹಂಗೆ. ನಿನ್ನೆ ನಿನ್ನ ಗಂಡ ಬರ್ತಾನಂತಂದು ಎಲ್ಲ ಸರು ಹನ್ನೊಂದು ಮಾಡಿ ತಿನ್ಸಿದೆಲ್ಲ. ಈಗ ಆ ಹುಡುಗಿ ಮುಂದೆ ಅದನ್ನ ಹೇಳಿದ್ರೆ ಆಕಿ ಏನು ಅನ್ಕೋತಾಳ? ಅವ್ವ, ನಾ ಬೇಕಂತ ಮಾಡಿಲ್ಲ ತಗೋ, ಮಾಡ್ತೀನಿ ಅಂದಿನಲ್ಲ. ಅವ್ನು ಚಂದಾಗ ಒಂದಿವ್ಸ ಬಾಂಡೆ ದಬ್ಬಾಕಿ ಮನೀನ ಒಂದಿಟ್ಟು ಸ್ವಚ್ಛ ಇಟ್ಕೊಂಡು ಕುಂದ್ರು. ಆಮೇಲೆ ಅಪ್ಪಿ ನಿನ್ನ ಗಂಡ ಏನ್ರ ಮನೆಗೆ ಬಂದಂದ್ರೆ ದಯಮಾಡಿ ಅಲ್ಲೇ ಹೊರಗೆ ನಿಂತ್ಕೊಂಡು ಮಾತಾಡು. ಮನ್ಯಾಗ ನಿಂದು ಕೂಸೈತಿ, ಆಕಿದು ಕೂಸೈತಿ. ಆಕಿಗೆ ಅದು ಇಷ್ಟ ಆಗೋಲ್ದು ಏನು? ಸರಿ, ಬರಲ್ಲ ತಗೋ. ನಿನ್ನೆ ಬೈದು ಕಳ್ಸೀನಿ, ಬರಂಗಿಲ್ಲ. ಬರ್ತೀನಿ ನಾನು. ಅಮ್ಮ, ಏನು? ಏನಿಲ್ಲ. ಮತ್ತೆ ಇವತ್ತು ಗುಡಿಗೆ ಮನೆಗಿನ ಕಾಯಿ ಗಿಡದನು. ಪುಣ್ಯ ಬಂತು ನೋಡವ, ಚಲೋ ಮಾಡಿ ನೆನಪು ಮಾಡಿ. ಇಲ್ಲ ಅಂದ್ರೆ ನಾ ಮತ್ತೆ ಅಲ್ಲಿ ರೊಕ್ಕ ಕೊಟ್ಟು ಕಾಯಿ ಎಲ್ಲಿ ತಗೊಳ್ಳಿ ಅಂತಂದು ಯೋಚನೆ ಮಾಡಿ ರೊಕ್ಕ ಹಾಕಿ ಬರ್ಬೇಕು. ಕಾಯಿ ಹೊಡ್ಸ್ಕೊಂಬರ್ತೀನ. ಹ್ಞೂ ಅವ್ವ, ಆಯ್ತು ಹೋಗ್ಬಾ. ಓದ್ಲಾ? ತಗೊಳ್ಳಿ ಚೀಲ ತಗೊಳ್ಳಿ. ಕಾಯಿ ತೊಗೊಳಕತ್ತ. ಓದ್ಲು ತಡಿ. ಹೊಳ್ಳಿ ಸಂಧಿ ಹೊಳ್ಳಿನ ಮ್ಯಾಗ ಕನ್ಫರ್ಮ್ ಬರೋದಲ್ಲ. ನನ್ನ ಗಂಡ ಮಾಡೋದು ಒಂದೊಂದಲ್ಲ. ಏನಾಗ್ಬಿಡ್ತು ಅಂತೀನಿ. ನನ್ನ ಗಂಡ ಮನೆಗೆ ಬಂದ್ರ ಏನು ಗುಟ್ಕ ಯಾರು ತಿನ್ನೋದೇ ಇಲ್ಲನ? ಗಿರೀಶ ಕುಡಿಲಾರ್ದಂಗೆ ಇರ್ತಾನೇನು? ಕ್ಲೈಂಟು ಅದು ಇದು ಪಾರ್ಟಿ ಅಲ್ಲಿ ಇಲ್ಲಿ ಅಂತ ಒಂದು 40 ಕಡೆ ಹೋಗ್ತಾನ. ಎಷ್ಟು ಮಾಡ್ತಾರೆ ನೋಡಿ ತಾಯಿ ಮಗನು ನಾಟಕ. ನನ್ನ ಗಂಡ ಅಂದ್ರೆ ಇವ್ರಿಗೆ ಒಟ್ಟು ಸೇರಬಾರ್ದು. ಇನ್ನು ಪುಣ್ಯ ಅವನಾಗೆ ಬಂದಿದ್ದ ಬೈದು ಕಶಿನಿ ಅಂತ ಹೇಳೀನಿ. ಅದು ಬಿಟ್ಟು ನಾನೇ ಕರ್ಸಿದ್ದೆ ಅಂದಿದ್ರೆ ಇನ್ನೂ ತಾಯಿ ಮಗನು ಎಷ್ಟು ಹಾರಾಡ್ತಿದ್ರೋ ಏನ. ಬಾಂಡೆ ಡಬ್ಬ ಹಾಕ್ಬೇಕಂತ ಬಾಂಡೆ
ಆರಾಮ್ ಟಿವಿ ನೋಡ್ಕೊಂಡು ಕುತ್ಕೋತೀನಿ. ಇವ್ರಿಗೆ ಫೋನ್ ಮಾಡಿ ಇಲ್ಲಿ ಏನೇನಾಯ್ತು ಅಂತ ಹೇಳ್ತೀನಿ ಮೊದಲು. ಹಲೋ ಹಲೋ ಪ್ರಶಾಂತ್, ಹೇಳ ಶೋ. ಎಲ್ಲದಿದೆ? ನಾನನ ನಾನು ಇಲ್ಲೊಂದು ಕೆಲ್ಸದ ಮೇಲೆ ಬಂದಿದ್ದೆ. ಹೇಳು, ಒಂದು ಬಿಸ್ನೆಸ್ದು ಮೀಟಿಂಗ್ ಇತ್ತ, ಇಲ್ಲಿ ಬಂದಿದ್ದೆ. ಯಾಕ, ಏನಾತ? ಏನಿಲ್ಲ, ನಿನ್ನೆ ನೀ ಬಂದು ಹೋಗಿದ್ ಮನ್ಯಾಗ ಗೊತ್ತಾತು. ನಾ ಬಂದಾಗಿದ್ ಗೊತ್ತಾತ? ಹೆಂಗಂದ್ರೆ ಬಾಯಾಗ ತುಂಬ್ಕೊಂಡ್ ಬಂದಿದ್ದೆಲ್ಲ, ಕುಡ್ಕೊಂಡು ತಿನ್ಕೊಂಡು ಬಂದ್ರ ಆ ಗುಟ್ಗ ಹಾಕೊಂಡು ಬಂದು ಹೋಗಿದಿ. ಇಡೀ ಮನಿನ ಗಮ್ಮಿಟ್ಟೈತಿ. ಬರತ್ಲಿಗೆ ನಮ್ಮವ್ವ ಮೊದ್ಲ ಪೊಲೀಸರ ನಾಯಿ ಮೂಗ್ ಹಾಕಿದ್ದು ಎಲ್ಲ ಮೂಸ್ ನೋಡಿ ಕಂಡು ಹಿಡಿದ್ಲು. ಇವತ್ತು ಕೇಳೇ ಬಿಟ್ಲು, ಏನು ನಿನ್ನ ಗಂಡು ಬಂದಿದ್ದು ನಾನು ಅಂತಂದು. ಇಲ್ಲ ಅಂತ ನಾ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ಬೇಡ, ನಂಗೆ ಸುಳ್ಳು ಹೇಳಿದ್ರೆ ಗೊತ್ತಾ. ಹೌದಾ? ನನಗೆ ಗೊತ್ತಾಗಲಿಲ್ಲ ಯಶೋದಾ. ನೀ ಮಾಡೋದು ಒಂದೊಂದಲ್ಲ. ಈಗ ಆರಾಮಾಗಿ ಬಂದು ಹೋಗೋದು ಮಾಡ್ಬೋದಿತ್ತ, ಉಣ್ಣಕ್ಕೂ ತಿನ್ನಕ್ಕೂ ವ್ಯವಸ್ಥೆ ಇತ್ತು. ಈಗ ನೋಡಿ, ಈಗ ನೀ ಬಂದಿ ಅಂದ್ರೆ ಏನಿಲ್ಲ, ನಾನು ನಿನ್ನ ಜೊತೆ ಕಳಿಸ್ತೋಡ್ ನಮ್ಮವ್ ಅಷ್ಟೇ. ಈಗ ನಾನು ಮೀಟಿಂಗ್ನಾಗ ಅದೀನಿ. ಈಗೇನು ಕಳಿಸ್ತಾಳ? ನಾನಾ ಹೆಂಗ್ ಮಾಡ್ಲಿ ಅಂತ ನಾನು ಒಮ್ಮೆ ಇಲ್ಲಿದ್ರು ಒಮ್ಮೆ ಅಲ್ಲಿರ್ತೀನಿ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು? ಅದೆಲ್ಲ ಗೊತ್ತಿಲ್ಲ. ನೀವು ಬಡ ಬಡ ಒಂದು ಮನಿ ಮಾಡಿ ನಿನ್ನ ಚಂದಾಗ ನಿನ್ನ ಹತ್ರ ಇಟ್ಕೊಂಡ್ಬಿಡು. ನಾನು ನನ್ನ ಮಗ ಬರ್ತೀವಿ. ಹಾಂ ಸರಿ ತಗೋ. ನಾನು ಇಲ್ಲೊಂದು ಮೀಟಿಂಗ್ನಾಗ ಅದೀನಿ, ನಿನಗೆ ಆಮೇಲೆ ಮಾಡ್ತೀನಿ. ಸುಮ್ಮನೆ ಅದು ಇದು ಅಂತ ಹೇಳ್ಬೇಡ. ಇಡು ನೋಡೋಣ. ಈಗ ಯಾರು ಇಲ್ಲ ನಮ್ಮ ಮನ್ಯಾಗ? ಯಪ್ಪ, ಯಾರು ಇಲ್ಲ, ಆದ್ರೂ ಬರಕ್ ಹೋಗ್ಬೇಡ. ನಮ್ಮವ್ವ ಬರ್ತೀನಿ ಲಗುನ ಅಂತಂದು ಅದನ್ನು ಸೊನ್ನಿ ಮೇಲೆ ಹೇಳೋಗ್ಯಾಳ. ಬಂದ್ರೆ ಈಗ ಬರ್ತೀನಿ ಅನ್ನೋ ರೀತಿ. ಬೇಡ, ಬರಕ್ ಹೋಗ್ಬೇಡ. ಅಯ್ಯೋ, ನಾನೇನೋ ಅಡ್ಗೆ ಗಿಡ್ಗಿ ಮಾಡಿ ನಿನ್ನೆ ಹಂಗೆ ಕರಿತಾಳ ನಾನು ಕಂಡೆ. ಕರಿತೀನಿ ಬಾ. ನೀ ಬರ್ತಿ ಅಂತಂದು ನಿನ್ನ ಮಾತು ಕೇಳಿ ಎಲ್ಲ ಅಡ್ಗೆ ಗಿಡ್ಗಿ ಮಾಡಿ ನೀ ಇವತ್ತು ಎದ್ದಿದ್ದು ಲೇಟು. ನಮ್ಮವ್ಗಾಗ್ಲೇ ಅನುಮಾನ, ನೀನು ಹಂಗೆ ಮಾಡ್ತಿ, ನಿನ್ನ ಗಂಡ ಬರ್ತಾನಂತ ಮಿನ ಮಾಡಿದ್ದೆ ಅಂತಂದು. ನಿನ್ನ ಮಾತು ಕೇಳಬಾರ್ದಾಗಿತ್ತು ನಾನು. ನೋಡು, ನಿನಗ ನಾನು ಅವತ್ತೇ ಹೇಳಿನಿ, ಚಂದಾಗಿ 4 ಮಂದಿಗೆ ಬೇಕಾದಂಗಿರು, ನೀನೇ ಓಡಾಡಿ ಕೆಲಸ ಮಾಡು, ನಿಂದೇನು ಹೆಸ್ತಿತ್ತಲ್ದ ಬಿಡೋದಿಲ್ಲ, ಬೇಕಾದಂಗನ ಅಲ್ಲಿ ಇರ್ಬೋದು ರಾಣಿ ಥರ ನೀನು ಅಂತಂದು. ನೀನು ಕೇಳಲ್ಲ, ನೀನು ಸೊಕ್ಕು ಏನ್ ಮಾಡ್ತಿದಿ? ನಾ ಈ ಥರ ಕೆಲಸ ಮಾಡ್ತೀನಿ ಬಾ. ಈಕಿ ಚಾಕ್ರಿ ಮಾಡ್ತೀನಿ. ಈಕಿ ನಮ್ಮ ತಮ್ಮನ ಹಿಂತಿದ್ದು. ಓ, ಮಾಡ್ಬೇಕು ಇಶು. ಏನಾಗುತ್ತ ಈಗ? ಇಲ್ಲ, ಈಗ ನೀನ ರಾಣಿಯ ಮನ್ಯಾಗ. ಬೇಡ, ನಂಗೆ ಇಂಥ ರಾಣಿ ಪಟ್ಟಣ ಬೇಡ. ಇವತ್ತು ಹೋಗ್ಯಾಳ ಸರಿ, ಆರಾಮ ಮಕ್ಕೊಂಡು ನಿದ್ದೆ ಮಾಡ್ಬೋದು. ಈಗ ನಮ್ಮ ಮಗನ ಕರ್ಕೊಂಡು. ನಮ್ಮವ್ವ ಇದ್ಲಂದ್ರ ಬಿಡ್ತಾ ಅಂತ ಮಾಡಿ ಏನ ತಡಿ ತೋರಿಸ್ತಾಳ ನಮ್ಮವ್ವ. ಸುಮ್ಮನೆ ಕೂಳಾಕಕ್ಕ ನಮ್ಮವ್ವ ಭಾಳ ಅಂದ್ರೆ ಭಾಳ ಚಾಪ್ಟರ್ ಅದಾಳ. ಸುಮ್ಮನೆ ಒಟ್ಟ ಕೂಳಾಕಲ್ಲಕ್ಕಿ. ಆಕಿವು ಎಲ್ಲ ಕಾಯ್ದೆ ಕಾನೂನು ಆಕಿ ಹೆಂಗೆ ಹೇಳ್ತಾಳ ಹಂಗ ಆಗ್ಬೇಕು. ನಾನು ಇಷ್ಟ ಇವತ್ತು ಮುಂಜಾನೆ ಕೇಳಿದ್ಲು, ಯಾವಾಗ ಕರ್ಕೊಂಡು ಹೋಗ್ತಾನ, ಯಾವಾಗ ಹೋಗಿದಿ ಎಲ್ಲಾನು. ಹೌದಾ? ಈಗ ನಿನ್ನ ನಿಮ್ಮವ್ವ ಅಲ್ಲೇ ಇಟ್ಕೊಂಡಂಗ ಏನಾರ ಮಾಡ್ಬೇಕಲ್ಲ. ನಂಗೂ ಬೇಡ, ನೀನು ಕರ್ಕೊಂಡು ಹೋಗ್ಬಿಡು. ನೋಡು, ಈಗ ಒಂದು ಬಿಸ್ನೆಸ್ ಕೈ ಹಾಕಿನಿ, ಅದೊಂಚೂರು ಸಕ್ಸಸ್ ಆಗಿ ಬಿಸ್ನೆಸ್ ಸಕ್ಸಸ್ ಆತಂತಂದ್ರ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಅದು ಆಗಕ್ಕ ಒಂದು 2-3 ತಿಂಗಳು ಬೇಕು. ಯಾಕಂದ್ರೆ ಒಂದು ಸ್ವಲ್ಪ ಬಿಸ್ನೆಸ್ ಮಾಡಿ ರೊಕ್ಕ ಇಟ್ಕೊಂಡು ಅಡ್ವಾನ್ಸ್ ಕೊಡಕರ ಒಂದು 10-20 ಸಾವಿರ ಬೇಡೇನ? ನಾನ ಈಗ ರೋಡ್ನಾಗ ನಿಂತೀನಿ ಅಂದ್ರೆ ಈಗ ಮೀಟಿಂಗ್ನಾಗ ಅದೀನಿ. ಅಂದ್ರೆ ಹೇಳಕತ್ತೀನಿ ಮಾತಿಗೆ, ರೋಡ್ನ್ಯಾಗ ಐತಿ ನಮ್ಮ ಪರಿಸ್ಥಿತಿ. ಅದಕ್ಕೆ ಇನ್ನೊಂದಿಷ್ಟು ದಿನ ಅಡ್ಜಸ್ಟ್ ಮಾಡ್ಕೊ. ಬಾಯ್ಲಿ ಒಂದು ವಿಷಯ ಹೇಳ್ತೀನಿ, ಹಂಗೆ ಮಾಡು. ನಿಮ್ಮ ಮೌನ ಇಟ್ಕೊಂತಾಳ ಮನ್ಯಾಗ. ನಾನು ಒಲ್ಲೆ ಬರ್ತಿದ್ನಲ್ಲ, ನೀನು ಎಲ್ಲಿಂದ ತಂದು ಹಾಕು. ನೀನು ಈ ಪರಿಸ್ಥಿತಿ ಹೆಂಗಿತ್ತು? ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಗೆ ಬಂದ್ಬಿಡು. ನಮ್ಮ ಅವ್ವ, ನಮ್ಮ ತಂಗಿಯರು, ನಮ್ಮ ಅಣ್ಣನ ಹೆಂಡತಿಯರು ಅವ್ರ ಜೊತೆ ಇರ್ತೀಯಾ? ಒಲ್ಲಪ್ಪ, ನಾನಂದ್ರಲ್ಲಿ ಇರಲ್ಲ. ಯಪ್ಪ, ಆಸಕ್ಕೊಂದ ಮನಿ. ನಿಮ್ಮ ಅಣ್ಣಂದ್ರದ್ದು ಅಂಡರ್ವೇರ್ ಎಲ್ಲ ಒಗೆತ್ಲಿಗೆ ನನಗೆ ಸಾಕಾಗ ಹೋಗುತ್ತಾವು. ಒಲ್ಲ ನಾನು ಬರಲ್ಲ. ಮತ್ತೆ ನಾನೇನು ನಿಮ್ಮ ಅವ್ವ, ನಿಮ್ಮ ಅಣ್ಣನ, ನಿಮ್ಮ ತಮ್ಮ ನಂಗೆ ರೊಕ್ಕ ಇದ್ದತಾನೆ ಏನಾರ ಜಗ್ಗ ರೊಕ್ಕ ಐತಪ್ಪ, ಈಕಿನ ಬೇರೆ ಮನೆ ಮಾಡಿ ಇಟ್ಬಿಡ್ತೀನಿ ಅನ್ನಕ. ನೀನು ಚಂದಾಗ ನಮ್ಮ ಅವ್ವ, ನಮ್ಮ ಅಕ್ಕಂಗ್ಯಾರು, ನಮ್ಮ ಅಣ್ಣ ತಮ್ಮಗಳ ಜೊತೆಗೆ ಅವ್ರ ಎಂಥವ್ರ ಜೊತೆಗೆ ಅನ್ಸರ್ಸ್ಕೊಂಡು ಹೋಗಿದ್ದೆ ಅಂದಿದ್ರ ನೀನು ಅಲ್ಲೇ ಇರ್ಬೋದಾಗಿತ್ತು ಆ ಮನ್ಯಾಗನ. ನೀ ನೋಡಿದ್ರ ಬೇರೆ ಮನೆ ಮಾಡೋಣ ಜಗಳ ಮಾಡಿ ಕೂದ್ ಬೇರೆ ಮನೆ ಮಾಡಿಸಿದಿ. ಈಗ ಮತ್ತೆ ನಿನ್ನನ್ನು ಬೇರೆ ಮನೆ ಮಾಡಿಡಕ್ ನನಗೆ ಆಗ್ಬೇಕಲ್ಲ. ಸ್ವಲ್ಪ ತಡ್ಕೋ, ಸ್ವಲ್ಪ ದಿನ ವ್ಯವಸ್ಥೆ ಮಾಡತ್ತೀನಿ, ಬಿಸ್ನೆಸ್ ಮಾಡಕತ್ತೀನಿ, ಮಾಡ್ತೀನಿ ಅಂತ. ತಗೋ. ಏನು ಅಂದ್ರ ನೀನು ನಿಮ್ಮ ಬರತ್ಲಿಗೆನ ಈಗ ಅಂತ ಹೇಳು. ನಿಮ್ಮವ್ವ ಅಯ್ಯೋ ನನ್ನ ಮಗಳು ಅಂತ ಹೇಳಿ ನಾನು ನಿನ್ನ ಕಾಲಿಗೆ ಬಿದ್ದು ಮನ್ಯಾಗ ಇಟ್ಕೊಂಡು ಆರೈಕೆ ಮಾಡ್ತಾಳ. ಅವಾಗ ನೀನು ಕೆಲಸ ಮಾಡಂಗೂ ಇರಲ್ಲ. ಆಮೇಲೆ ಇನ್ನೇನು ಆರಾಮಾಗಿ ಮಸ್ತ್ ಇರ್ಬೋದು ಮನ್ಯಾಗ. ನಿಂದು ಚಾಕ್ರಿನ ಎಲ್ಲರೂ ಮಾಡ್ತಾರ. ನಾ ಸುಳ್ಳು ಹೇಳಕತ್ತೀನಂತ ಏನಾರ ಗೊತ್ತಾತಂದ್ರ ಏನೋ ಒಂದು ಪ್ಲಾನ್ ಮಾಡೋಣ.
ಸತ್ಯ ಗೊತ್ತಾಗತ್ತಾ ಅನ್ನೋದ್ರಾಗ ಒಂದೇನು ಪ್ಲಾನ್ ಮಾಡ್ತೀನಿ ಅಂತ. ಈಗ ನಂಗೆ ಮೀಟಿಂಗಿಗೆ ಹೊತ್ತಾಗತ್ತಾ? ಇಡು 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 ಯಾವ್ದೋ ಬಕರ ಬಂತು. ಅಲ್ಲ ಅಲ್ಲ ಪ್ರಶಾಂತ ಪ್ರಶಾಂತ